ಹಲೋ ಎವ್ರಿವನ್. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವಂತಹ ಪ್ರದೇಶ. ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವಂತಹ ಪ್ರದೇಶ ಕಣ್ಣಿನ ಹಿಂಭಾಗದಲ್ಲಿರುವಂತಹ, ಕಣ್ಣಿನ ರಚನೆಯಲ್ಲಿ ಅತ್ಯಂತ ಹಿಂಭಾಗದಲ್ಲಿರುವಂತಹ ರೆಟಿನಾ. ಇಲ್ಲಿ ನಾವು ಕಣ್ಣಿನ ಪ್ರತಿಬಿಂಬವನ್ನ ನೋಡ್ತೀವಿ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರೆಟಿನಾ. ಹಲೋ ಎವ್ರಿವನ್. ಎರಡನೇ ಪ್ರಶ್ನೆಯನ್ನು ನೋಡೋಣ. ವಸ್ತುವಿನ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ರೆಟಿನಾ ಮೇಲೆ ಉಂಟು ಮಾಡುವ ಕಣ್ಣಿನ ಭಾಗ. ಕಣ್ಣಿನ ಲೆನ್ಸ್ ಏನಿರುತ್ತೆ ಅದು ಬೆಳಕನ್ನ ತನ್ನ ಮೂಲಕ ಹಾಯಿಸಿ ರೆಟಿನಾದ ಮೇಲೆ ಅದು ಪ್ರತಿಬಿಂಬ ಉಂಟಾಗುವಂತಹ ರೀತಿಯಲ್ಲಿ ರಚನೆಯನ್ನ ಮಾಡೋದು ಕಣ್ಣಿನ ಮಸೂರ, ಲೆನ್ಸ್ ಅಂತ ಏನು ಹೇಳ್ತೀವಿ ಅದು. ಸೊ ಸರಿಯಾದಂತಹ ಉತ್ತರ ಕಣ್ಣಿನ ಮಸೂರ, ಆಪ್ಷನ್ ಎ ಸರಿಯಾದ ಉತ್ತರ. ಹಲೋ ಎವ್ರಿವನ್. ಮೂರನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸುವಂತಹ ಮಸೂರ. ಸಮೀಪ ದೃಷ್ಟಿ ದೋಷ ಇದೆ ಅಂತ ಅಂದ್ರೆ ಹತ್ರದಲ್ಲಿ ರೇಖೆಗಳು ಕನ್ವರ್ಜ್ ಆಗ್ತಾ ಇದೆ ಅನ್ನೋದು ಅರ್ಥ. ಸೊ ಅದು ಏನು ಸೇರದೆ ಇರೋ ರೀತಿ ಮಾಡೋದಕ್ಕೆ ನಿಮ್ನ ಮಸೂರವನ್ನ ನಾವು ಬಳಸಬೇಕು. ಹಾಗಾಗಿ ಸಿ ಸರಿಯಾದಂತಹ ಉತ್ತರ, ನಿಮ್ನ ಮಸೂರ. ಹಲೋ ಎವ್ರಿವನ್. ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಗೆ ಹೀಗೆನ್ನುವರು. ಏಜ್ ಆದ್ಮೇಲೆ ಕಣ್ಣಿಗೆ ಪೊರೆ ಬಂದಿದೆ ಅಂತ ಹೇಳೋದನ್ನ ಕೇಳಿರ್ಬಹುದು. ಸೊ ಅದು ಆ ಒಂದು ಏನು ದೋಷ ಉಂಟಾಗತ್ತೆ ಅದನ್ನ ಕ್ಯಾಟರಾಕ್ಟ್ ಅಂತ ಕರೀತಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕ್ಯಾಟರಾಕ್ಟ್. ಹಲೋ ಎವ್ರಿವನ್. ಐದನೇ ಪ್ರಶ್ನೆಯನ್ನ ನೋಡೋಣ. ಒಬ್ಬ ವ್ಯಕ್ತಿಗೆ ತನ್ನ ಕಣ್ಣ ಮುಂದೆ 40 ಸೆಂಟಿಮೀಟರ್ನಿಂದ 80 ಸೆಂಟಿಮೀಟರ್ ವರೆಗಿನ ದೂರದಲ್ಲಿರುವ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತದೆ. ಈ ದೃಷ್ಟಿದೋಷ ಮತ್ತು ಪರಿಹಾರದ ಕ್ರಮವೆಂದರೆ? ಒಬ್ಬ ವ್ಯಕ್ತಿಗೆ 40 ಸೆಂಟಿಮೀಟರ್ ಗಿಂತ 80 ಸೆಂಟಿಮೀಟರ್ ಒಳಗಡೆ ಇರುವಂತಹ ವಸ್ತು ಕಾಣಿಸ್ತಾ ಇದೆ ಅಂತ ಅಂದ್ರೆ ಅವನಿಗೆ ಸಮೀಪ ದೃಷ್ಟಿ ತೊಂದರೆ ಇದೆ ಅನ್ನೋದು ಅರ್ಥ. ಅಥವಾ ಸಮೀಪ ದೃಷ್ಟಿ ಇದೆ, ತೊಂದರೆ ಅಲ್ಲ, ಸಮೀಪ ದೃಷ್ಟಿ ಇದೆ. ದೂರದ ವಸ್ತುಗಳು ಅವನಿಗೆ ಕಾಣಿಸೋದಿಲ್ಲ, ಬರೀ ಹತ್ರದ ವಸ್ತುಗಳು ಮಾತ್ರ ಕಾಣಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಎ ಸರಿಯಾದ ಉತ್ತರ, ಸಮೀಪ ದೃಷ್ಟಿ. ಮತ್ತೆ ಇದಕ್ಕೆ ಪರಿಹಾರ ಅಂತಂದ್ರೆ ನಿಮ್ನ ಮಸೂರವನ್ನ ಬಳಸೋ ಮೂಲಕ ನಾವು ಈ ಒಂದು ದೋಷಕ್ಕೆ ಪರಿಹಾರವನ್ನ ಕಂಡ್ಕೋಬಹುದು. ಹಲೋ ಎವ್ರಿವನ್. ಆರನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವ ಭಾಗ. ಕಣ್ಣಿನ ಮಸೂರಕ್ಕೆ ಸಿಲಿಯರಿ ಸ್ನಾಯುಗಳು ಹೀಗೆ ಜೋಡಿಸ್ಕೊಂಡಿರತ್ತೆ. ಅದು ಮಸೂರದ ಸಂಗಮ ದೂರ ಹೆಚ್ಚು ಕಡಿಮೆ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಎ ಸರಿಯಾದ ಉತ್ತರ, ಸಿಲಿಯರಿ ಸ್ನಾಯುಗಳು. ಹಲೋ ಎವ್ರಿವನ್. ಏಳನೇ ಪ್ರಶ್ನೆಯನ್ನ ನೋಡೋಣ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಮತ್ತು ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನದಿಂದಾಗಿ. ಸೂರ್ಯ ಎಷ್ಟು ಸ್ವಲ್ಪ ಕೆಳಗಡೆ ಇದ್ರೂ ಸಹ ವಕ್ರೀಭವನದ ಕಾರಣದಿಂದಾಗಿ ನಮ್ಗೆ ಸ್ವಲ್ಪ ಇನ್ನು ಮೇಲ್ಗಡೆ ಇರೋ ರೀತಿಯಲ್ಲೇ ಕಾಣುತ್ತೆ, ಅಂದ್ರೆ ಮುಳುಗೋಕ್ಕಿಂತ ಮುಂಚೆ. ಅದೇ ರೀತಿ ಅವ್ನು ಹುಟ್ಟೋಕ್ಕಿಂತ ಮುಂಚೆನೂ ಸಹ ನಮ್ಗೆ ಆ ರೀತಿ ಆಕ್ಚುಯಲ್ ಆಗಿ ಸೂರ್ಯ ಬರೋಕ್ಕಿಂತ ಮುಂಚೆ ಬೆಳಕಿನ ವಕ್ರೀಭವನದಿಂದಾಗಿ ನಮ್ಗೆ ಮುಂಚೆ ಸೂರ್ಯ ಸ್ವಲ್ಪ ಮುಂಚೆ ಕಾಣೋದು. ಸೊ ಸರಿಯಾದಂತಹ ಉತ್ತರ ಬೆಳಕಿನ ವಕ್ರೀಭವನ. ಹಲೋ ಎವ್ರಿವನ್. 8ನೇ ಪ್ರಶ್ನೆಯನ್ನ ನೋಡೋಣ. ಚಂದ್ರನ ಮೇಲ್ಮೈನಿಂದ ಗೋಚರಿಸುವ ಆಕಾಶದ ಬಣ್ಣ. ಚಂದ್ರನ ಮೇಲ್ಮೈನಿಂದ ಆಕಾಶ ಕಪ್ಪು ಬಣ್ಣವಾಗಿ ಕಾಣುತ್ತೆ. ಕಾರಣ ಅಂದ್ರೆ ಚಂದ್ರನಲ್ಲಿ ಯಾವುದೇ ವಾತಾವರಣ ಇಲ್ಲದೆ ಇರೋ ಕಾರಣ ಅಲ್ಲಿ ಯಾವುದೇ ರೀತಿಯ ವಕ್ರೀಭವನ ಅಥವಾ ಬೆಳಕಿನ ವಿಭಜನೆಗಳು ಇದ್ಯಾವುದು ನಡೆಯೋದಿಲ್ಲ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಕಲರ್ಗಳು ಕಾಣಿಸೋದೇ ಇಲ್ಲ, ಬರೀ ಕಪ್ಪು ಬಣ್ಣ ಮಾತ್ರ ಕಾಣಿಸೋದಕ್ಕೆ ಕಾರಣ ಅಲ್ಲಿ ವಾತಾವರಣ ಇಲ್ಲದೆ ಇರೋದು. ಸೊ ಸಿ ಸರಿಯಾದಂತಹ ಉತ್ತರ, ಕಪ್ಪು ಬಣ್ಣ. ಹಲೋ ಎವ್ರಿವನ್. 9ನೇ ಪ್ರಶ್ನೆಯನ್ನ ನೋಡೋಣ. ಗಾಜಿನ ಪಟ್ಟಕದಿಂದ ಪಡೆದ ಬಿಳಿ ಬೆಳಕಿನ ರೋಹಿತದಲ್ಲಿ ಅತಿ ಕನಿಷ್ಠವಾಗಿ ಬಾಗಿರುವ ಬಣ್ಣ. ಇಲ್ಲಿ ಗಾಜಿನ ಪಟ್ಟಕದಲ್ಲಿ ಹೆಚ್ಚು ಬಾಗುವಂತಹ ಬಣ್ಣ ಅಂತ ಅಂದ್ರೆ ಅದು ನೇರಳೆ ಬಣ್ಣ, ಹಾಗೆ ಅತಿ ಕಡಿಮೆ ಬಾಗುವಂತಹ ಬಣ್ಣ ಅಂತ ಅಂದ್ರೆ ಕೆಂಪು ಬಣ್ಣ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಕೆಂಪು. ಹಲೋ ಎವ್ರಿವನ್. 10ನೇ ಪ್ರಶ್ನೆಯನ್ನ ನೋಡೋಣ.
ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು. ದೂರದ ವಸ್ತುಗಳನ್ನ ನೋಡ್ತಾ ಇದ್ದೀವಿ ಅಂತ ಅಂದ್ರೆ ಕಣ್ಣಿನ ಸಂಗಮ ದೂರದಲ್ಲಿ ವ್ಯತ್ಯಾಸವನ್ನ ನಾವು ನೋಡಬಹುದು. ದೂರದ ವಸ್ತುವನ್ನ ನೋಡುವಾಗ ಕಣ್ಣಿನ ಸಂಗಮ ದೂರ ಏನಾಗಬೇಕು, ಕಡಿಮೆ ಆಗಬೇಕು. ಹಾಗಾಗಿ ಕಣ್ಣಿನ ಮಸೂರದ ಸಂಗಮ ದೂರ ಕಡಿಮೆ ಆಗುತ್ತದೆ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಹೆಲೋ ಎವ್ರಿವನ್. 10ನೇ ಪ್ರಶ್ನೆಯನ್ನು ನೋಡೋಣ. ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು. ದೂರದ ವಸ್ತುವನ್ನು ನೋಡುವಾಗ ಕಣ್ಣಿನ ಸಂಗಮ ದೂರ ವ್ಯತ್ಯಾಸ ಆಗತ್ತೆ. ದೂರದ ವಸ್ತುಗಳು ನೋಡ್ಬೇಕಾದಾಗ ಸಂಗಮ ದೂರ ಹೆಚ್ಚಾದಷ್ಟು ದೂರದ ವಸ್ತುಗಳನ್ನ ನಾವು ಜಾಸ್ತಿ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚುತ್ತದೆ ಅನ್ನೋದು ಸರಿಯಾದಂತಹ ಉತ್ತರ. ಹೆಲೋ ಎವ್ರಿವನ್. 11ನೇ ಪ್ರಶ್ನೆಯನ್ನು ನೋಡೋಣ. ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಸಣ್ಣ ಕಣಗಳು ಕೆಂಪು ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೀಲಿ ಬಣ್ಣವನ್ನು ಚದುರಿಸುತ್ತವೆ, ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸುತ್ತವೆ ಹಾಗೂ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಇಲ್ಲಿ ಚದುರುವಿಕೆ ಮತ್ತೆ ಕಣಗಳ ಗಾತ್ರ ಎರಡು ನೇರವಾಗಿ ಸಂಬಂಧದಲ್ಲಿರೋದ್ರಿಂದ ದೊಡ್ಡ ಗಾತ್ರದ ಕಣಗಳು ಎಲ್ಲಾ ಬಣ್ಣವನ್ನು ಸಮಾನವಾಗಿ ಚದುರಿಸುತ್ತವೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಸೊ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ಹೆಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಮಸೂರವು ಅಕ್ಷಿಪಟಲದ ಮೇಲೆ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣ. ಕಣ್ಣಿನ ಮಸೂರ ಅಕ್ಷಿಪಟಲದ ಮೇಲೆ ಅಂದ್ರೆ ರೆಟಿನಾದ ಮೇಲೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನು ನೋಡೋಣ. ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ. ಇಲ್ಲಿ ಅತ್ಯಂತ ಕಡಿಮೆ ಬಾಗುವಿಕೆ ಯಾವ ಬಣ್ಣದ್ದಾಗತ್ತೋ ಆ ಬಣ್ಣ ಹೆಚ್ಚು ಚದುರುವಿಕೆಯನ್ನ ತೋರಿಸುತ್ತೆ. ಹಾಗಾಗಿ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣ ಅಂತ ಅಂದ್ರೆ ಕೆಂಪು ಬಣ್ಣ. ಹೆಲೋ ಎವ್ರಿವನ್. 13ನೇ ಪ್ರಶ್ನೆಯನ್ನ ನೋಡೋಣ. ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ. ಯಾವ ಬಣ್ಣ ಕಡಿಮೆ ಬಾಗುವಿಕೆಯನ್ನ ತೋರಿಸುತ್ತೋ ಅದು ಕಡಿಮೆ ಕನಿಷ್ಠ ಚದುರುವಿಕೆಯನ್ನು ಸಹ ತೋರಿಸುತ್ತೆ. ಇಲ್ಲಿ ನಾವು ಈ ಕೊಟ್ಟಿರುವಂತಹ ಆಪ್ಷನ್ಗಳನ್ನ ನೋಡೋದಿದ್ರೆ ಕೆಂಪು ಬಣ್ಣ ಕಡಿಮೆ ಬಾಗುವಿಕೆಯನ್ನ ತೋರಿಸೋದು. ಹಾಗಾಗಿ ಇದು ಕನಿಷ್ಠ ಚದುರುವ ಬಣ್ಣ ಆಗಿರುತ್ತೆ. ಸೊ ಸಿ ಸರಿಯಾದಂತಹ ಉತ್ತರ, ಕೆಂಪು. ಹೆಲೋ ಎವ್ರಿವನ್. 14ನೇ ಪ್ರಶ್ನೆಯನ್ನ ನೋಡೋಣ. ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ನಕ್ಷತ್ರಗಳು ಮಿನುಗುತ್ತವೆ. ಹೌದು, ನಕ್ಷತ್ರಗಳು ಮಿನುಗುತ್ತವೆ ಸರಿಯಾದಂತಹ ಉತ್ತರ. ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರಿಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ. ಇಲ್ಲ, ಇದು ತಪ್ಪಾದಂತಹ ಉತ್ತರ. ಯಾಕೆ ಅಂತ ಅಂದ್ರೆ ಬಾಹ್ಯಾಕಾಶದಲ್ಲಿ ವಾತಾವರಣ ಅನ್ನೋದು ಇಲ್ಲದೆ ಇರೋ ಕಾರಣ ಅಲ್ಲಿ ಚದುರುವಿಕೆ ಬೆಳಕಿನ ಚದುರುವಿಕೆ ಆಗೋದೇ ಇಲ್ಲ. ಹಾಗಾಗಿ ನಾವಿಲ್ಲಿ ಯಾವುದೇ ಬಣ್ಣವನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ, ಕಪ್ಪು ಬಣ್ಣವಾಗಿ ಕಾಣಿಸ್ತಾ ಇರತ್ತೆ. ಸೊ ಬಿ ತಪ್ಪಾದಂತಹ ಹೇಳಿಕೆ. ವಕ್ರೀಭವನ ಮತ್ತೆ ಚದುರುವಿಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಬಿ ಆಗಿರತ್ತೆ. ಹೆಲೋ ಎವ್ರಿವನ್. 15ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಸಮೀಪ ಬಿಂದು ಎಂದರೇನು? ಸಾಮಾನ್ಯ ಕಣ್ಣಿಗೆ ಸಮೀಪ ಬಿಂದು ಬೆಲೆ ತಿಳಿಸಿ. ಒಂದು ವಸ್ತು ಕಣ್ಣಿಗೆ ದೂರವನ್ನ ಸಮೀಪ ಬಿಂದು ಅಂತ ಕರೀತಾರೆ. ಒಂದು ದೂರದಲ್ಲಿರುವಂತಹ ಅಂದ್ರೆ ಕನಿಷ್ಠ ದೂರ, ಆ ವಸ್ತು ನಮ್ ಕಣ್ಣಿಗೆ ಸರಿಯಾಗಿ ಕಾಣಿಸೋದಿಕ್ಕೆ ಇರುವಂತಹ ಮಧ್ಯದಲ್ಲಿರುವಂತಹ ಕನಿಷ್ಠ ದೂರವನ್ನ
ಸಮೀಪ ಬಿಂದು ಅಂತ ಕರೀತಾರೆ. ಸೊ ಸಾಮಾನ್ಯ ಸಹಜವಾದಂತಹ ಕಣ್ಣಿಗೆ ಸಮೀಪ ದೃಷ್ಟಿಯ ಬೆಲೆ ಎಷ್ಟು ಅಂತ ಅಂದ್ರೆ ಅದು 25 ಸೆಂಟಿಮೀಟರ್ ಆಗಿರುತ್ತೆ. 25 ಸೆಂಟಿಮೀಟರ್ ದೂರದಲ್ಲಿರುವಂತಹ ವಸ್ತುವನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ, ಸಮೀಪದಲ್ಲಿರುವಂತಹದ್ದು. ಹೆಲೋ ಎವ್ರಿವನ್, 16ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ದೂರಬಿಂದು ಎಂದರೇನು? ಸಾಮಾನ್ಯ ಕಣ್ಣಿಗೆ ದೂರಬಿಂದು ಬೆಲೆ ತಿಳಿಸಿ. ಕಣ್ಣು ಸ್ಪಷ್ಟವಾಗಿ ಗೋಚರಿಸುವಂತಹ ವಸ್ತುವನ್ನ ನೋಡಬಹುದಾದ ಗರಿಷ್ಠ ದೂರವನ್ನ ದೂರಬಿಂದು ಅಂತ ಕರೀತಾರೆ. ಅಂದ್ರೆ ಯಾವುದೋ ಒಂದು ವಸ್ತು ದೂರದಲ್ಲಿದ್ದಾಗ ಆ ಒಂದು ದೂರದಲ್ಲಿರುವಂತಹ ವಸ್ತು ನಮ್ಮ ಕಣ್ಣಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ರೆ ಆ ಒಂದು ಬಿಂದುವನ್ನ, ನಡುವೆ ಇರುವಂತಹ ದೂರವನ್ನ ದೂರಬಿಂದು ಅಂತ ಕರೀತಾರೆ. ಹಾಗೆ ಸಾಮಾನ್ಯ ದೃಷ್ಟಿಗೆ ಗರಿಷ್ಠವಾದಂತಹ ದೂರಬಿಂದುವಿನ ಬೆಲೆ ಅನಂತ, ಅಂದ್ರೆ ಇನ್ಫೈನೈಟ್ ಅಂತ ಹೇಳ್ಬೋದು. ಅನಂತ ದೂರದಲ್ಲಿರುವಂತಹ ವಸ್ತುವನ್ನು ಸಹ ಕಣ್ಣು, ಅಂದ್ರೆ ಗರಿಷ್ಠವಾದ ಬೆಲೆ ಅಷ್ಟಾಗಿರುತ್ತೆ, ಅನಂತವಾಗಿರುತ್ತೆ. ಹೆಲೋ ಎವ್ರಿವನ್, 17ನೇ ಪ್ರಶ್ನೆಯನ್ನ ನೋಡೋಣ. ಬಿಳಿ ಬೆಳಕಿನ ರೋಹಿತ ಎಂದರೇನು? ಬಿಳಿ ಬೆಳಕಿನ ವರ್ಣಪಟಲ ಬೆಳಕಿನ ಪಟ್ಟಕದ ಮೂಲಕ ಹಾದು ಹೋದಾಗ ವಿವಿಧ ಬಣ್ಣಗಳಾಗಿ ವಿಭಜನೆಯನ್ನ ಹೊಂದುವುದನ್ನ, ಆ ಒಂದು ವಿವಿಧ ಬಣ್ಣಗಳ ಪಟ್ಟಿ ಏನಿದೆಯಲ್ಲ ಅದನ್ನ ಆ ಬಣ್ಣಗಳ ಪಟ್ಟಿಯನ್ನ ಬಿಳಿ ಬೆಳಕಿನ ರೋಹಿತ ಅಂತ ಕರೀತಾರೆ. ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ಸೊ ಇಲ್ಲಿ ಬಿಳಿ ಬಣ್ಣ ಪಟ್ಟಕದ ಮೂಲಕ ಹಾದು ಈ ಕಡೆಗೆ ಬಂದಾಗ ವಿವಿಧ ಬಣ್ಣಗಳಾಗಿ ವಿಭಜನೆಯನ್ನ ಹೊಂದಿದೆ. ಈ ಬಣ್ಣಗಳ ಪಟ್ಟಿಯನ್ನ ನಾವು ಬಿಳಿ ಬೆಳಕಿನ ರೋಹಿತ ಅಂತ ಕರಿತೀವಿ. ಹೆಲೋ ಎವ್ರಿವನ್, 18ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ವಕ್ರೀಭವನದ ಸಾಮಾನ್ಯ ದೋಷಗಳು ಯಾವುವು? ಕಣ್ಣಿನ ವಕ್ರೀಭವನದಿಂದಾಗಿ ಉಂಟಾಗುವಂತಹ ದೋಷಗಳು ಅಂದ್ರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ, ಅಂದ್ರೆ ದೂರದ ವಸ್ತುಗಳು ಕಾಣಿಸದೇ ಇರುವಂತಹದ್ದು. ಹಾಗೆ ಹೈಪರ್ ಮೆಟ್ರೋಪಿಯಾ, ನಮ್ಗೆ ಸಮೀಪದ ವಸ್ತುಗಳು ಕಾಣಿಸದೇ ಇರುವಂತಹದ್ದು. ಇನ್ನು ಪ್ರಿಸ್ಬಯೋಪಿಯಾ, ಇದು ಒಂದು ಕಣ್ಣಿನ ವಕ್ರೀಭವನಕ್ಕೆ ಸಂಬಂಧಿಸಿದಂತಹ ಒಂದು ದೋಷ ಆಗಿದೆ. ಹಾಗೆ ಅಸ್ಟಿಗ್ಮ್ಯಾಟಿಸಮ್, ಇವೆಲ್ಲವೂ ಕಣ್ಣಿನ ವಕ್ರೀಭವನದಿಂದಾಗಿ ಉಂಟಾಗುವಂತಹ, ಅಂದ್ರೆ ಕಣ್ಣಿನಲ್ಲಿರುವ ವಕ್ರೀಭವನದ ದೋಷದಿಂದಾಗಿ ಉಂಟಾಗುವಂತಹ ದೋಷಗಳಾಗಿದೆ. ಹೆಲೋ ಎವ್ರಿವನ್, 19ನೇ ಪ್ರಶ್ನೆಯನ್ನ ನೋಡೋಣ. ದಿಕ್ಪಲ್ಲಟ ಕೋನ ಎಂದರೇನು? ಪಟ್ಟಕ ಅಂದ್ರೆ 3 ಫೇಸ್ ಇರುವಂತಹ ಪಟ್ಟಕ ನೋಡಿದೀರಾ ಅಲ್ವಾ? ಪಟ್ಟಕವನ್ನ ಪ್ರಿಸ್ಮ್ ಅಂತ ಏನ್ ಹೇಳ್ತಾರೆ. ಸೊ ಆ ಪಟ್ಟಕದಲ್ಲಿ ಹೀಗೆ ಆಯತಾಕಾರದ 3 ಸರ್ಫೇಸ್ಗಳಿರತ್ತೆ, ಹಾಗೆ ತ್ರಿಕೋನಾಕಾರದ 2 ಮುಖಗಳಿರತ್ತೆ. ಇದನ್ನ ಪಟ್ಟಕ ಅಂತ ಹೇಳ್ತಾರೆ. ಈ ಒಂದು ಪಟ್ಟಕದ ಆಕಾರ, ಈ ಒಂದು ವಿಶೇಷ ಆಕಾರ ಪತನ ಕಿರಣದ ದಿಕ್ಕಿನಿಂದ ನಿರ್ಗಮನ ಕಿರಣಗಳು ಬಾಗುವಂತೆ ಮಾಡುತ್ತೆ. ಅಂದ್ರೆ ಇಲ್ಲಿ ಯಾವ ಒಂದು ಕಿರಣ ಹೀಗೆ ಬೀಳತ್ತೋ ಅದು ಇಲ್ಲಿಂದ ಬರೋವಾಗ ಅದರ ದಿಕ್ಕು ಬದಲಾಗುವಂತೆ ಮಾಡುತ್ತೆ. ಸೊ ಇಲ್ಲಿ ಉಂಟಾಗುವಂತಹ ಕೋನ, ಅಂದ್ರೆ ಹೀಗೆ ಬಿದ್ದಂತಹ ಇದು ವಕ್ರೀಭವನವನ್ನ ಹೊಂದಿ ಅದರ ಒಂದು ದಿಕ್ಕು ಬದಲಾಗುವಂತೆ ಮಾಡುವಾಗ ಅಲ್ಲಿ ಉಂಟಾಗುವಂತಹ ಕೋನವನ್ನ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ. ಪತನ ಕಿರಣ ಒಂದು ದಿಕ್ಕಿನಲ್ಲಿ ಚಲಿಸ್ಬೇಕಿತ್ತು, ಆದ್ರೆ ಅದು ಈ ಒಂದು ಪಟ್ಟಕದ ವಿಶೇಷ ಆಕಾರದ ಕಾರಣದಿಂದಾಗಿ ಏನಾಗತ್ತೆ, ಬಾಗುವಂತೆ ಮಾಡತ್ತೆ. ಅಲ್ಲಿ ಉಂಟಾಗುವಂತಹ ಕೋನ ದಿಕ್ಪಲ್ಲಟ ಕೋನ ಆಗಿರತ್ತೆ. ಹೆಲೋ ಎವ್ರಿವನ್, ಪಟ್ಟಕದ ಕೋನ ಎಂದರೇನು? 20ನೇ ಪ್ರಶ್ನೆ ಇದು. 20ನೇ ಪ್ರಶ್ನೆಯನ್ನ ನೋಡೋಣ. ಪಟ್ಟಕದ ಕೋನ, ಪಟ್ಟಕದ 2 ಪಾರ್ಶ್ವ ಮುಖಗಳ ನಡುವಿನ ಕೋನವನ್ನ, ಪಟ್ಟಕವನ್ನ ನೋಡಿದೀರಾ ಅಲ್ವಾ? ಸೊ ಇದು ಒಂದು ಪಟ್ಟಕ ಅಂತ ನಾವು ನೋಡಿದ್ರೆ ಇದು ಒಂದು ಪಾರ್ಶ್ವ ಆಗಿರತ್ತೆ. ಅದೇ ರೀತಿ ಇದರ ಈ ಕಡೆ ಸೈಡ್ ಇರತ್ತಲ್ವಾ, ಅದು ಒಂದು ಪಾರ್ಶ್ವ, ಅಥವಾ ಇಲ್ಲಿ ಕೆಳಗಡೆಗೆ ಇರುವಂತಹದ್ದು ಒಂದು ಪಾರ್ಶ್ವ. ಸೊ ಅವುಗಳ ಮಧ್ಯೆ ಉಂಟಾಗುವಂತಹ ಕೋನವನ್ನ, ಅಂದ್ರೆ ಈ ಕೋನವನ್ನ ನಾವು ಪಟ್ಟಕದ ಕೋನ ಅಂತ ಕರಿತೀವಿ.
ಹೆಲೋ ಎವ್ರಿವನ್. 21ನೇ ಪ್ರಶ್ನೆಯನ್ನ ನೋಡೋಣ. ನಿರ್ಗಮಿತ ಕೋನ ಎಂದರೇನು? ಪಟ್ಟಕದ ಮೇಲೆ ಒಂದು ಕಿರಣ ಪತನ ಆದಾಗ ಅದು ವಕ್ರೀಭವನವನ್ನ ಹೊಂದಿ ನಂತರ ನಿರ್ಗಮಿತ ಕಿರಣ ಒಂದು ಹೊರಗಡೆ ಬರುತ್ತೆ. ಸೊ ಆ ಪತನ ಕಿರಣ ಮತ್ತೆ ನಿರ್ಗಮಿತ ಕಿರಣ ಅಂದ್ರೆ ಪಟ್ಟಕದ ಮೇಲೆ ಬೀಳುವಂತಹ ಕಿರಣ ಪತನ ಕಿರಣ ಆದ್ರೆ ಪಟ್ಟಕದಿಂದ ಹೊರಬರುವಂತಹ ಕಿರಣ ನಿರ್ಗಮನ ಕಿರಣ ಅಥವಾ ನಿರ್ಗಮಿತ ಕಿರಣ. ಆ ಎರಡೂ ಕಿರಣಗಳ ನಡುವಿನ ಕೋನವನ್ನ ನಿರ್ಗಮಿತ ಕೋನ ಅಂತ ಕರೀತಾರೆ. ಹೆಲೋ ಎವ್ರಿವನ್. 22ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಭಾಗಗಳನ್ನು ಹೆಸರಿಸಿ. ಕಣ್ಣಿನ ಉಬ್ಬಿದ ಮುಂಭಾಗದಲ್ಲಿರುವ ತೆಳುವಾದ ಪಾರದರ್ಶಕ ಪೊರೆ. ಇದು ಕಣ್ಣಿನ ಯಾವ ಭಾಗವನ್ನ ಅಂದ್ರೆ ಈ ಭಾಗವನ್ನ ಉಬ್ಬಿದ ಮುಂಭಾಗದಲ್ಲಿರುವಂತಹ ತೆಳುವಾದ ಪಾರದರ್ಶಕ ಪೊರೆಯನ್ನ ಏನಂತ ಕರೀತಾರೆ? ಇದನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ. ಅಂದ್ರೆ ತೆಳುವಾದ ಬಲ್ಜ್ ಆಗಿರುವಂತಹ ಮುಂದ್ಗಡೆ ಹೀಗೆ ಉಬ್ಬಿರುವಂತಹ ಒಂದು ಪೊರೆಯನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ. ಹಾಗೆ ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರವನ್ನಾಗಿಸುತ್ತದೆ. ಕಡು ಕಪ್ಪಾದ ಸ್ನಾಯುಗಳ ಒಂದು ಪದರ, ಇದನ್ನ ನಾವು ಐರಿಸ್ ಅಂತ ಕರಿತೀವಿ. ಅಂದ್ರೆ ಕಣ್ಣಿನ ಒಳಗಡೆ ಇರುವಂತಹ ಕಣ್ಣಿನ ಪಾಪಿಯ ಹೊರಗಡೆ ಇರುವಂತಹ ಕಪ್ಪಾದಂತಹ ಸ್ನಾಯುಗಳ ಭಾಗ ಪದರ, ಅದನ್ನ ನಾವು ಐರಿಸ್ ಅಂತ ಕರಿತೀವಿ. ಹೆಲೋ ಎವ್ರಿವನ್. 23ನೇ ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ಕಣ್ಣನ್ನು ಗುರುತಿಸಿ ಇದಕ್ಕೆ ಪರಿಹಾರವನ್ನು ತಿಳಿಸಿ. ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಪ್ರತಿಬಿಂಬ ಉಂಟಾಗಿರೋದು ರೆಟಿನಾಗಿಂತ ಹೊರಗಡೆ. ಇದನ್ನ ನಾವು ಈ ಭಾಗದಲ್ಲಿ ರೆಟಿನಾ ಇರುತ್ತೆ ಹೌದಾ, ಇದಕ್ಕಿಂತ ಹೊರಗಡೆ ಇಲ್ಲಿ ನಮಗೆ ಪ್ರತಿಬಿಂಬ ಉಂಟಾಗ್ತಾ ಇದೆ ಅಂತ ಅಂದ್ರೆ ಇದು ದೂರದೃಷ್ಟಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಪ್ರತಿಬಿಂಬ ಉಂಟಾಗುವಂತೆ ಮಾಡೋದಕ್ಕೆ ನಾವು ಪೀನ ಮಸೂರವನ್ನ ಇಡುವ ಮೂಲಕ ನಾವು ಈ ಬೆಳಕಿನ ಕಿರಣಗಳು ಇಲ್ಲೇ ಸೇರುವಂತೆ ಮಾಡಬಹುದು. ಹಾಗಾಗಿ ಪೀನ ಮಸೂರ ದೂರದೃಷ್ಟಿಗೆ ಪರಿಹಾರವಾಗಿದೆ. ಸೊ ಇಲ್ಲಿ ಉಂಟಾಗಿರುವಂತಹ ಒಂದು ಕಣ್ಣಿನ ಚಿತ್ರ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಅದು ದೂರದೃಷ್ಟಿಯ ಕಣ್ಣನ್ನ ತೋರಿಸ್ತಾ ಇದ್ರೆ ಇದಕ್ಕೆ ಪರಿಹಾರ ಪೀನ ಮಸೂರದ ಬಳಕೆ ಆಗಿರುತ್ತೆ. ಹೆಲೋ ಎವ್ರಿವನ್. 24ನೇ ಪ್ರಶ್ನೆಯನ್ನ ನೋಡೋಣ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ಬಿಳಿ ಬಣ್ಣದ ಬೆಳಕು ಪಟ್ಟಕದ ಮೂಲಕ ಹಾದು ಹೋದ ನಂತರ ಘಟಕ ಬಣ್ಣಗಳಾಗಿ ವಿಭಜನೆಯನ್ನ ಹೊಂದೋದನ್ನ ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಸೊ ಬಿಳಿ ಬೆಳಕು ಘಟಕ ಬಣ್ಣಗಳಾಗಿ ವಿಭಜಿಸುವುದು ಬೆಳಕಿನ ವರ್ಣ ವಿಭಜನೆ ಆಗಿರುತ್ತೆ. ಹೆಲೋ ಎವ್ರಿವನ್. 25ನೇ ಪ್ರಶ್ನೆಯನ್ನ ನೋಡೋಣ. ಚಂದ್ರನ ಮೇಲೆ ಈ ವಿದ್ಯಮಾನವನ್ನು ಗಮನಿಸಬಹುದೇ? ಉತ್ತರವನ್ನು ಸಮರ್ಥಿಸಿ. ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಬೆಳಕಿನ ವಕ್ರೀಭವನ, ಪ್ರತಿಫಲನ ಮತ್ತೆ ಚದುರುವಿಕೆ ಅಥವಾ ವಿಭಜನೆ ಎಲ್ಲದನ್ನೂ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಕಾಮನ ಬಿಲ್ಲು ಉಂಟಾಗುವಿಕೆಯ ಒಂದು ಚಿತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇದು ಚಂದ್ರನ ಮೇಲೆ ಈ ವಿದ್ಯಮಾನ ಗಮನಿಸಬಹುದೇ ಅಂತ ಕೇಳಿದ್ದಾರೆ. ಆದ್ರೆ ಚಂದ್ರನ ಮೇಲೆ ಯಾವುದೇ ವಾತಾವರಣ ಇಲ್ಲದೆ ಇರೋ ಕಾರಣ ವಕ್ರೀಭವನ ಆಗಿರಬಹುದು, ಪ್ರತಿಫಲನ, ಚದುರುವಿಕೆ ಇದು ಉಂಟಾಗೋದಿಲ್ಲ. ಹಾಗಾಗಿ ಚಂದ್ರನ ಮೇಲೆ ಕಾಮನ ಬಿಲ್ಲನ್ನ ನಾವು ಗಮನಿಸೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಚದುರುವಿಕೆ, ವಾತಾವರಣ ಇಲ್ಲದೆ ಇರೋ ಕಾರಣ ಚದುರುವಿಕೆ ಉಂಟಾಗೋದಿಲ್ಲ. ಹಾಗಾಗಿ ನಾವು ಬೇರೆ ಬೇರೆ ಬಣ್ಣಗಳನ್ನೇ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿದ್ಯಮಾನ ಚಂದ್ರನ ಮೇಲೆ ಕಾಣಿಸೋದಿಲ್ಲ ಅನ್ನೋದನ್ನ ನೋಡಬಹುದು. ಹೆಲೋ ಎವ್ರಿವನ್. 26ನೇ ಪ್ರಶ್ನೆಯನ್ನ ನೋಡೋಣ. ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ದೂರ ಬಿಂದುಗಳು ಯಾವುವು? ಸಹಜವಾದಂತಹ ಕಣ್ಣಿಗೆ ಸಮೀಪ ಬಿಂದು 25 ಸೆಂಟಿಮೀಟರ್ ಆಗಿರುತ್ತೆ. ಹಾಗೆ ದೂರ ಬಿಂದು ಅಂತ ಅಂದ್ರೆ ಅದು ಅನಂತ ದೂರ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ಉತ್ತರ 25 ಸೆಂಟಿಮೀಟರ್ ಮತ್ತು ಅನಂತ. ಹೆಲೋ ಎವ್ರಿವನ್. 27ನೇ ಪ್ರಶ್ನೆಯನ್ನ ನೋಡೋಣ. ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 4 ವಿದ್ಯಮಾನಗಳನ್ನು ಹೆಸರಿಸಿ. ಬೆಳಕಿನ ವಕ್ರೀಭವನದಿಂದಾಗಿ ಉಂಟಾಗುವಂತಹ ವಿದ್ಯಮಾನಗಳು ಅಂತ ಅಂದ್ರೆ ಮೊದಲನೆಯದು ಆಕಾಶ ನೀಲಿಯಾಗಿ ಕಾಣುವುದು, ಇದು ವಕ್ರೀಭವನದಿಂದಾಗಿ ಉಂಟಾಗತ್ತೆ. ಟಿಂಡಾಲ್ ಪರಿಣಾಮವೂ ಸಹ ಬೆಳಕಿನ ವಕ್ರೀಭವನದಿಂದಾಗಿ ಉಂಟಾಗತ್ತೆ. ಹಾಗೇನೆ ಕಾಮನ ಬಿಲ್ಲು, ಇದು ಕೂಡ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಾ ಇರುವಂತಹದ್ದು. ಹಾಗೆ 4 ವಿದ್ಯಮಾನವನ್ನ ಕೇಳಿದ್ದಾರೆ ಅಲ್ವಾ. ಸೊ ಕಾಮನ ಬಿಲ್ಲು ಅಂತಾದ್ರೆ ಆಕಾಶ ನೀಲಿಯಾಗಿ ಕಾಣುವುದು, ನಂತರ ಟಿಂಡಾಲ್ ಪರಿಣಾಮ,
ಹಲೋ ಎವ್ರಿವನ್. 27ನೇ ಪ್ರಶ್ನೆಯನ್ನ ನೋಡೋಣ. ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದರೂ 4 ವಿದ್ಯಮಾನಗಳನ್ನು ಹೆಸರಿಸಿ. ಬೆಳಕಿನ ವಕ್ರೀಭವನದಿಂದಾಗಿ ಉಂಟಾಗೋದು ಅಂತ ಅಂದ್ರೆ ಆಕಾಶದ ಬಣ್ಣ ನೀಲಿಯಾಗಿ ಕಾಣೋದು, ಇದು ಬೆಳಕಿನ ವಕ್ರೀಭವನದ ಪರಿಣಾಮ ಆಗಿರುತ್ತೆ. ಕಾಮನಬಿಲ್ಲು ಉಂಟಾಗೋದು, ಟಿಂಡಾಲ್ ಪರಿಣಾಮ, ಹಾಗೆ ನಕ್ಷತ್ರಗಳು ಮಿನುಗುವುದು. ಇವೆಲ್ಲವೂ ಬೆಳಕಿನ ವಕ್ರೀಭವನದ ಪರಿಣಾಮಗಳಾಗಿರುತ್ತೆ. ಹಲೋ ಎವ್ರಿವನ್. 28ನೇ ಪ್ರಶ್ನೆಯನ್ನ ನೋಡೋಣ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರ ಮತ್ತು ಹತ್ತಿರದ ವಸ್ತುಗಳನ್ನ ನೋಡೋ ಸಲುವಾಗಿ ಕಣ್ಣು ತನ್ನ ಸಂಗಮ ದೂರವನ್ನ, ದೂರದ ವಸ್ತು ನೋಡುವಾಗ ಯಾವ ರೀತಿ ಸಂಗಮ ದೂರ ಬೇಕು, ಹತ್ತಿರದ ವಸ್ತು ನೋಡುವಾಗ ಯಾವ ರೀತಿ ಸಂಗಮ ದೂರ ಬೇಕು ಅನ್ನೋದಕ್ಕೆ ತಕ್ಕಂತೆ ತನ್ನ ಸಂಗಮ ದೂರವನ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ, ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರೀತಾರೆ. ಹಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನ ನೋಡೋಣ. ಅಪಾಯ ಸಂಕೇತ ದೀಪಗಳಲ್ಲಿ ಯಾವ ಬಣ್ಣ ಬಳಸುತ್ತಾರೆ ಮತ್ತು ಏಕೆ? ಅಪಾಯ ಸಂಕೇತಗಳಲ್ಲಿ ಸಾಮಾನ್ಯವಾಗಿ ಕೆಂಪು ಬಣ್ಣವನ್ನ ಬಳಸ್ತಾರೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಕೆಂಪು ಬಣ್ಣ ಕಡಿಮೆ ಬಾಗುವಿಕೆಯನ್ನ ತೋರಿಸುವಂತಹದ್ದು. ಕೆಂಪು ಬಣ್ಣ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ ಮತ್ತೆ ಕಡಿಮೆ ಬಾಗುವಿಕೆಯನ್ನ ತೋರಿಸುತ್ತೆ. ಹಾಗಾಗಿ ದೂರದಿಂದಲೂ ಈ ಬಣ್ಣ ಸ್ಪಷ್ಟವಾಗಿ ಕಾಣಿಸೋದಿಕ್ಕೆ ಕೆಂಪು ಬಣ್ಣವನ್ನ ಬಳಸ್ತಾರೆ. ಹಲೋ ಎವ್ರಿವನ್. 30ನೇ ಪ್ರಶ್ನೆಯನ್ನ ನೋಡೋಣ. ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನು ಓದಲು ಕಷ್ಟಪಡುತ್ತಾನೆ. ಈ ಮಗುವು ಬಳಲುತ್ತಿರುವ ತೊಂದರೆ ಯಾವುದು? ಅದನ್ನು ಹೇಗೆ ಸರಿಪಡಿಸಬಹುದು? ಒಬ್ಬ ವಿದ್ಯಾರ್ಥಿ ಕೊನೆ ಬೆಂಚ್ನಲ್ಲಿ ಕೂತು ಅವನಿಗೆ ಕಪ್ಪು ಹಲಗೆ ಮೇಲೆ ಬರ್ದಿರೋದು ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಅದು ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಸಮೀಪ ದೃಷ್ಟಿಯಿಂದ ಬಳಲ್ತಾ ಇದ್ದಾನೆ, ಅವನಿಗೆ ದೂರದ ವಸ್ತುಗಳು ಕಾಣಿಸ್ತಾ ಇಲ್ಲ, ಸಮೀಪ ದೃಷ್ಟಿ ಮಾತ್ರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದನ್ನ ಸರಿಪಡಿಸೋದಿಕ್ಕೆ ನಿಮ್ನ ಮಸೂರದ ಬಳಕೆಯಿಂದ ಸಮೀಪ ದೃಷ್ಟಿಯನ್ನ ನಾವು ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋಬಹುದು.